ಕಲೆ ಸಂಸ್ಕೃತಿ ಹಾಗೂ ಮನರಂಜನಾ ಕಾರ್ಯಕ್ರಮವಾದ ಹೊನ್ನಾವರ ಉತ್ಸವ 2026 ಅದ್ದೂರಿಯಾಗಿ ಸಂಪನ್ನಗೊಂಡಿದೆ. ಕೊನೆಯ ದಿನದ ಕಾರ್ಯಕ್ರಮಕ್ಕೆ ರಾಜ್ಯದ ಪ್ರಭಾವಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹಾಗೂ ಕೆಪಿಸಿಸಿ ರಾಜ್ಯ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಅಲಿ ಗೊರವನಕೊಳ್ಳ ಅವರು, ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಹಾಗೂ ವಿನಾಯಕ್ ಶೆಟ್ಟಿ ಅವರ ಆತ್ಮೀಯ ಕರೆಯ ಮೇರೆಗೆ ಹೊನ್ನಾವರ ಉತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ರು. ಆಗಮಿಸಿದ ವೇಳೆ ಕೆಲಕಾಲ ಮನರಂಜನಾ ಕಾರ್ಯಕ್ರಮವನ್ನ ವೀಕ್ಷಿಸಿದ್ರು. ನಂತರ ಸಭಾ ಕಾರ್ಯಕ್ರಮವು ಪ್ರಾರಂಭವಾಯಿತು. ಸಭಾ ಕಾರ್ಯಕ್ರಮವನ್ನ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದ ಅವರು, ಇಂತಹ ಕಾರ್ಯಕ್ರಮವನ್ನ ಉತ್ತಮವಾಗಿ ಸಂಘಟನೆ ಮಾಡಿ 5 ದಿನಗಳ ಕಾಲ ನಡೆಸುತ್ತಿರುವ ನನ್ನ ಆತ್ಮೀಯರಾದ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನಾಯ್ಕ್ ಹಾಗೂ ವಿನಾಯಕ್ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಮುಂದಿನ ದಿನದಲ್ಲಿ ಈ ಕಾರ್ಯಕ್ರಮವು ಹಂಪಿ ಉತ್ಸವ, ಕಿತ್ತೂರು ಉತ್ಸವದಂತೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಜನಮನ್ನಣೆ ಗಳಿಸಲಿ ಎಂದು ಶುಭ ಕೋರಿದ್ರು. ಸ್ಥಳೀಯ ಕಲಾವಿದರಿರ್ಬೋದು ಅಥವಾ ಹೊರಗಿಂದ ಬಂದಂಥ ಎಲ್ಲ ಕಲಾವಿದರನ್ನ ಇವತ್ತು ನೋಡುವಂಥ ಸೌಭಾಗ್ಯ ಈ ಹೊನ್ನಾವರ ಉತ್ಸವದಿಂದ ದೊರೆತಿದೆ. ಇದನ್ನು ಮಾಡುವಂಥ ಆತ್ಮೀಯರಾದ ನಮ್ಮ ಮಂಜುನಾಥ್ ಅವರಿಗೆ ನಾವು ಒಂದ್ಸರಿ ಎಲ್ಲರೂ ಕೂಡ ಅವರಿಗೆ ಧನ್ಯವಾದಗಳು ಹೇಳೋಣ, ಅಭಿನಂದಿಸೋಣ. ಯಾಕಂದರೆ ಈ ರೀತಿ ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟದ ಕೆಲಸ. ಅವರು ಕಳೆದ 5 ವರ್ಷಗಳಿಂದ ಪ್ರತಿ ವರ್ಷ 5 ದಿನಗಳವರೆಗೆ ಸತತ ಈ ಕಾರ್ಯಕ್ರಮ ಮಾಡೋ ಮೂಲಕ ತಮ್ಮನ್ನೆಲ್ಲ ರಾಜ್ಯದ ಮೂಲೆ ಇರುವಂಥ ಕಲಾವಿದರನ್ನು ಹೊನ್ನಾವರಿಗೆ ಕರೆಸಬೇಕು, ಆ ಕಲೆಯನ್ನು ತಮಗೆ ತೋರಿಸ್ಬೇಕು. ಅದರಿಂದ ತಮ್ಮ ಮಕ್ಕಳು ಕೂಡ ಅದಕ್ಕೆ ಮುಂದೆ ಅದೇ ಆ ದಾರಿಯಲ್ಲಿ ನಡಿಬೇಕನ್ನೋ ಉದ್ದೇಶದಿಂದ ಈ ಉತ್ಸವನ ಮಾಡ್ತಾರೆ. ಈ ಉತ್ಸವ ಇನ್ನೂ ಭಾಳಷ್ಟು ದೊಡ್ಡದಾಗಲಿ. ಯಾವ ರೀತಿ ಹಂಪಿ ಉತ್ಸವ ಇದೆ, ಮೈಸೂರು ದಸರಾ ಇದೆ, ಕಿತ್ತೂರು ಉತ್ಸವ ಇದೆ, ಕರ್ನಾಟಕದಲ್ಲಿ ಅನೇಕ ಉತ್ಸವಗಳು ಇವತ್ತು ಭಾಳ ಎತ್ತರಕ್ಕೆ ಬೆಳೆದಿದೆ. ಆ ನಿಟ್ಟಿನಲ್ಲಿ ಎತ್ತರಕ್ಕೆ ಬೆಳೆಯುವಂಥ ಪ್ರಯತ್ನ ನಿಮ್ಮ ಸಹಕಾರದಿಂದ ಆಗಲಿ ಅನ್ನೋ ಮಾತನ್ನು ಹೇಳ್ತಾ, ವಿಶೇಷವಾಗಿ ನಾನು ಒಬ್ಬ ರಾಜಕಾರಣಿ ಆದರೂ ಕೂಡ ನಾನು ಹೆಚ್ಚು ಸಾಂಸ್ಕೃತಿಕ ಕಾರ್ಯಕ್ರಮ, ಕ್ರೀಡಾ ಅನೇಕ ಕಾರ್ಯಕ್ರಮಗಳನ್ನು ಮಾಡೋ ಮೂಲಕ ನಮ್ಮ ಸೇವೆಯನ್ನು ಕೂಡ ನಾವು ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ನಾವು ಕೂಡ ಇಂಥ ಅವಕಾಶ ಸಿಕ್ಕಾಗ ಈ ರೀತಿ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡುವಂಥ ಪ್ರಯತ್ನ ಮಾಡಿ ಅನ್ನೋ ಮಾತನ್ನು ಹೇಳುತ್ತಾ, ನಾನು ಕೂಡ ಬರಬೇಕು, ನೋಡಬೇಕು ಯಾವ ರೀತಿ ಉತ್ಸವ ನಡೀತದೆ ಅಂತ ಬಹಳ ಆತುರದಿಂದ ಇವತ್ತು ತಮ್ಮೂರಿಗೆ ಬಂದ. ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯ್ಕ್ ಅವರ ಮಂಜುನಾಥ್ ನಾಯ್ಕ್ ಎಜುಕೇಷನ್ ಹಾಗೂ ಚಾರಿಟೇಬಲ್ ಟ್ರಸ್ಟ್ ಲೋಗೋವನ್ನ ಸಚಿವರಾದ ಜಾರಕಿಹೊಳಿ ಅವರು ಹಾಗೂ ಇತರ ಗಣ್ಯರ ಸಮ್ಮುಖದಲ್ಲಿ ಅನಾವರಣಗೊಳಿಸಲಾಯಿತು. ನಂತರ ಕಾಂಗ್ರೆಸ್ ಮುಖಂಡ ಮಂಜುನಾಥ್ ನಾಯ್ಕ್ ಅವರು ಮಾತನಾಡಿ, ಜನಸೇವೆ ಮಾಡುತ್ತಿರುವ ಸಚಿವರಾದ ಜಾರಕಿಹೊಳಿ ಅವರು ಮುಂದಿನ ದಿನದಲ್ಲಿ ಸಿಎಂ ಆಗಲಿ ಎಂದು ಆಶಿಸಿದ್ರು. ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಸಚಿವರು ಆಗಮಿಸಿದ್ದಾರೆ. ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಸಾಹೇಬರು ಆಗಮಿಸಿದ್ದಾರೆ. ಇದು ನಮಗೆಲ್ಲ ಒಂದು ಅದ್ಭುತವಾದ ಕ್ಷಣ. ಆದರೆ ಈ ಜನಸಂಖ್ಯೆ ಏನು ಇಲ್ಲಿ ಜನಸ್ತೋಮ ಇದೆಯಲ್ಲ, ಈ ಜನಸ್ತೋಮ ನಮ್ಮ ಸಚಿವರನ್ನ ಮುಂದಿನ ದಿನದಲ್ಲಿ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಆಗಬೇಕು. ಇಲ್ಲಿಂದನೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದನೇ ಇದು ನಮ್ಮ ಜಿಲ್ಲೆಯಿಂದ ಇದು ಪ್ರಥಮ ಹೆಜ್ಜೆ ಅಂತ ಹೇಳ್ಕೊಂಡು ತಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಹೆಚ್ಚಿಗೆ ಮಾತನಾಡದೆ ಮಾನ್ಯ ಸಚಿವರ ಏನು ಮಾತಿಗಾಗಿ ನಾನು ವೇದಿಕೆಯನ್ನು ಕಲ್ಪಿಸಿದೆ. ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಸಚಿವರಾದ ಜಾರಕಿಹೊಳಿ ಹಾಗೂ ಕೆಪಿಸಿಸಿ ರಾಜ್ಯ ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿಯಾದ ಅಲಿ ಗೊರವನಕೊಳ್ಳ ಹಾಗೂ ಮಾಜಿ ಶಾಸಕರಾದ ಶಾರದಾ ಶೆಟ್ಟಿ ಅವರಿಗೆ ಬುದ್ಧನ ಪ್ರತಿಮೆಯನ್ನ ನೆನಪಿನ ಕಾಣಿಕೆಯಾಗಿ ನೀಡಿ ಗೌರವಿಸಲಾಯಿತು. ನಂತರ ಸಾಂಸ್ಕೃತಿಕ ಹಾಗೂ ಮನರಂಜನಾ ಕಾರ್ಯಕ್ರಮ ನಡೆಯಿತು. ಕೂಜಳ್ಳಿ ಟೈಮ್ಸ್ ನ್ಯೂಸ್ ಹೊನ್ನಾವರ. ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.